ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಪ್ರತಿ ಮುಂಜಾನೆ ದೇವರು ಹೊಸ ಕೃಪೆಗಳನ್ನು ಕೊಡುತ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಮಾತನಾಡುತ್ತಾರೆ, ಧೈರ್ಯ ಪಡಿಸುತ್ತಾರೆ. ಅದ್ಭುತವಾದ ದೇವರಲ್ಲವ? ಈ ದಿನ ಕೂಡ ದೇವರು ನಿಮಗೆಂದು ಒಂದು ವಿಶೇಷವಾದ ವಾಕ್ಯವನ್ನು ಇಟ್ಟಿದ್ದಾರೆ. ಸರಿ, ಸ್ಥಳ ಬಹಳ ಸುಂದರವಾಗಿದೆ, ಹಿಂದೆ ವಿಶೇಷವಾದಂಥ ಪ್ರಾಣಿಗಳು ಕಾಣುತ್ತಾ ಇದೆ ಅನ್ನುತ್ತೀರಾ? ಇಂಗ್ಲೆಂಡ್ ದೇಶದಲ್ಲಿ ಪಟ್ಟಣಗಳನ್ನೇ ಅನೇಕರು ನೋಡುತ್ತಾರೆ, ತೋರಿಸುತ್ತಾರೆ. ಆದರೆ ಇದು ಹೊರಗಿರುವಂಥ ಗ್ರಾಮಾಂತರ ಪ್ರದೇಶ. ಈ ಗ್ರಾಮಗಳಲ್ಲಿ ಅನೇಕ ಕೃಷಿ ಭೂಮಿಗಳಿದೆ, ಅನೇಕ ತೋಟಗಳಿವೆ. ಕುರಿಗಳು, ಪಶುಗಳು, ಕುದುರೆಗಳನ್ನು ಸಾಕುತ್ತಾರೆ. ಹಾಗೆ ಅಲ್ಪಕಾಸ್, ಲಾಮಾಸ್ ಎಂಬುದಾಗಿ 2 ರೀತಿಯ ಪ್ರಾಣಿಗಳು. ಹಿಂದೆ ನೋಡುತ್ತಾ ಇದ್ದೀರಲ್ಲ, ಸ್ವಲ್ಪ ವಿಶೇಷವಾಗಿ ಕಾಣುವಂಥ 2 ರೀತಿಯ ಕುರಿಗಳಿಗಿಂತ ಸ್ವಲ್ಪ ಎತ್ತರವಾಗಿದೆ, ಕುದುರೆಗಳಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಹೆಚ್ಚಿನವರು ಇದನ್ನು ನೋಡಿರುತ್ತೀರಿ. ಇಲ್ಲಿ ಕೊಟ್ಟಿಗೆಗಳಲ್ಲಿ ಅದನ್ನು ಬೆಳೆಸುತ್ತಾರೆ. ಇಂತಹ ಸುಂದರವಾದಂಥ ಒಂದು ವಾತಾವರಣದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಈ ದಿನ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಅಂದುಕೊಳ್ಳುತ್ತೀರಾ? ಯೆಶಾಯ 43ನೇ ಅಧ್ಯಾಯ 2ನೇ ವಾಕ್ಯ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನೀನು ಬೆಂಕಿಯಲ್ಲಿ ನಡೆಯಬೇಕಾಗಿ ಬರುತ್ತದೆ. ನೀನು ಆ ರೀತಿಯಾಗಿ ನಡೆಯುವಾಗ ಅದು ನಿನ್ನನ್ನು ಬಾಧಿಸದು, ಅದು ನಿನಗೆ ಕೇಡು ಮಾಡದು. ನೀನು ಕಂದದಿರುವಿ, ಆ ಜ್ವಾಲೆಯು ನಿನ್ನನ್ನು ದಹಿಸದು, ಅದು ನಿನಗೆ ಕೇಡು ಮಾಡದು. ನೀನದನ್ನು ದಾಟಿ ಬರುತ್ತೀಯಾ ಎಂದು ದೇವರು ಹೇಳುತ್ತಾರೆ. ಈ ಬೆಂಕಿಯು ಯಾವುದಕ್ಕೆ ಹೋಲಿಕೆ ಆಗಿದೆ? ನಮ್ಮ ಮಧ್ಯದಲ್ಲಿ ಉರಿಯುವಂಥ ಬೆಂಕಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ ಎಂದು 1 ಪೇತ್ರನು 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಏನೆಂದರೆ, ಶೋಧನೆಗಳು. ನಾವು ಯೇಸುವಿನ ನಿಮಿತ್ತ ಹಾದು ಹೋಗುವಂಥ ಕಷ್ಟಗಳು ಇದೆ ಅಲ್ಲ, ಅದುವೇ ಬೆಂಕಿ. ಕಷ್ಟಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ಬೆಂಕಿಯ ಮಧ್ಯೆ ಹಾದು ಹೋಗುತ್ತಾ ಇದ್ದೇವೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಆದ್ದರಿಂದ ನೀವಿಂದು ಈ ಕಷ್ಟಗಳ ಮಧ್ಯೆ ಹಾದು ಹೋಗುತ್ತಾ ಇದ್ದೀರಿ. ನಿಮ್ಮ ಮನೆಯೊಳಗೆ, ನಿಮ್ಮ ಜೀವಿತದಲ್ಲಿ ಯಾರೋ ಒಬ್ಬರ ಮೂಲಕ ನಿಮಗೆ ಕಷ್ಟಗಳು ಬಂದಿವೆ. ಆ ಕಷ್ಟಗಳ ಮಧ್ಯೆ ನಾವು ಹಾದು ಹೋಗುವಾಗ ಬೆಂಕಿಯಲ್ಲಿ ನಡೆಯುವಂಥ ಒಂದು ಪರಿಸ್ಥಿತಿ. ಹೇಳುತ್ತಾರಲ್ವಾ, ಬೆಂಕಿಯ ಒಳಗೆ ಇರುವಂತೆ ಇದ್ದೇನೆ ಬ್ರದರ್ ಎಂಬುದಾಗಿ. ಆ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಿಮ್ಮ ಮನೆಯೊಳಗೆ, ಕೆಲಸ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ, ಕೆಲವರು ಸಭೆಯಲ್ಲಿ, ಕೆಲವರು ಸೇವೆಯಲ್ಲಿ, ಈ ರೀತಿಯಾಗಿ ನೀವು ಇದ್ದೀರಾ? ಏನು ಭಯಪಡಬೇಡಿರಿ, ನೀವು ಕಂದಿ ಹೋಗುವುದಿಲ್ಲ, ನೀವು ದಹಿಸಲ್ಪಡುವುದಿಲ್ಲ, ಅದು ನಿಮ್ಮನ್ನು ಬಾಧಿಸದು. ನೀವು ಅದನ್ನು ದಾಟಿ ಹೋಗುವಿರಿ. ಬೆಂಕಿಯ ಮಧ್ಯೆ ನೀವು ನಡೆಯುವಾಗ ಅದು ನಿಮ್ಮನ್ನು ಬಾಧಿಸದು, ನೀವು ಅದನ್ನು ದಾಟಿ ಹೋಗುವಿರಿ. ಅದು ಹೇಗೆ ಸಾಧ್ಯ ಎಂದು ಕೇಳುವುದಾದರೆ, ಒಬ್ಬರು ಸಂಗಡ ಇದ್ದರೆ ಸಾಧ್ಯ. ಯಾರದು ಎಂಬುದಾಗಿ ಕೇಳುತ್ತೀರಾ? ಸತ್ಯವೇದದಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬಂತ 3 ದೇವರಿಗಾಗಿ ದೃಢವಾಗಿ ನಿಂತದ್ದರಿಂದ, ರಾಜನು ನಿಲ್ಲಿಸಿದಂಥ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ರಾಜನಿಗೆ ವಿರೋಧವಾಗಿ ನಿಂತದ್ದರಿಂದ ಉರಿಯುವ ಬೆಂಕಿಯಲ್ಲಿ ಹಾಕಿದರು. ಉರಿಯುವ ಬೆಂಕಿಯನ್ನು 7ರಷ್ಟಾಗಿ ಹೆಚ್ಚಿಸಿ ಅವರನ್ನು ಹಿಡಿದುಕೊಂಡು ಹಾಕಿದವರು ಆ ಬೆಂಕಿಯಿಂದ ಸುಡಲ್ಪಟ್ಟು ಹತರಾದರು. ಇವರನ್ನು ಒಳಗೆ ಹಾಕಿದ ಕೂಡಲೇ ಕಟ್ಟಿದಂಥ ಎಲ್ಲ ಬಂಧನಗಳು ಬಿಚ್ಚಲ್ಪಟ್ಟವು. ಒಳಗೆ ಹಾಯಾಗಿ ಎಸಿ ರೂಮ್ನಲ್ಲಿ ನಡೆದಾಡುವ ಹಾಗೆ ನಡೆದಾಡುತ್ತಾರೆ. ರಾಜನು ನೋಡುತ್ತಾನೆ, ಏನಿದು ಬೆಂಕಿಯೊಳಗೆ ಹಾಕಿದರೂ ಸಾಯುತ್ತಿಲ್ಲ, ಅದು ಅವರಿಗೆ ಕೇಡು ಮಾಡುತ್ತಾ ಇಲ್ಲ, ಒಳಗೆ ಹಾಯಾಗಿ ನಡೆದಾಡುತ್ತಾ ಇದ್ದಾರೆ. 3 ಜನರನ್ನು ಹಾಕಿದೆವು, 4ನೇ ಒಬ್ಬರು ಕಾಣುತ್ತಿದ್ದಾರೆ, ಅದು ದೇವಕುಮಾರನಂತೆ ಕಾಣುತ್ತಾ ಇದೆಯಲ್ಲ, ದೇವಕುಮಾರನ ಸ್ವರೂಪದಂತೆ ಕಾಣುತ್ತಾ ಇದೆಯಲ್ಲ ಎಂದು ನೋಡುತ್ತಾನೆ. ಏನೆಂದು ನೋಡಿದರೆ ದೇವರು ಒಳಗೆ ಇಳಿದರು, ಆ ಬೆಂಕಿಯ ಒಳಗೆ. ನನ್ನ ಮಕ್ಕಳನ್ನು ಬೆಂಕಿಯಲ್ಲಿ ಹಾಕುತ್ತೀರಾ? ನಾನು ಬರುತ್ತೇನೆ ಎಂಬುದಾಗಿ. ಆತನನ್ನು ಬೆಂಕಿ ಬಾಧಿಸುತ್ತದಾ? ಆತನ ಸಂಗಡ ಇರುವವರನ್ನು ಬಾಧಿಸುತ್ತದಾ? ಬಾಧಿಸುವುದಿಲ್ಲ. ಜೀವಂತವಾಗಿ ಆ 3 ಕೂಡ ಹೊರಗೆ ಬಂದರು. ಕಾರಣ ಏನೆಂದರೆ, ದೇವರು ಆ ಬೆಂಕಿಯ ಮಧ್ಯೆ ಇದ್ದರು. ನೀವು ಹಾದು ಹೋಗುತ್ತಿರುವಂತಹ ಬೆಂಕಿಯ ಹಾದಿಯಲ್ಲಿ ಯೇಸು ಸಂಗಡ ಇದ್ದಾನೆ. ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಾನಲ್ಲ, ಬೆಂಕಿಯೊಳಗೆ ಇಳಿದ ಕೂಡಲೇ ಬಿಟ್ಟು ಹೋಗುವನ? ಆತನು ಸಂಗಡ ಇರುವನೋ? ನೀವಿದನ್ನು ದಾಟಿ ಹೋಗುವಿರಿ. ಈ ಸಮಸ್ಯೆ ನಿಮ್ಮನ್ನು ಬಾಧಿಸದು, ಈ ಸಮಸ್ಯೆ ನಿಮಗೆ ಕೇಡನ್ನು ಮಾಡದು, ಈ ಸಮಸ್ಯೆಗಳಿಂದ ನೀವು ನಾಶವಾಗುವುದಿಲ್ಲ. ನೀವದನ್ನು ಜಯಿಸಿ ಜೀವದಿಂದ ಬದುಕಿ ಬಲದಿಂದ, ಹೊಸ ಬಲದಿಂದ ಮುನ್ನುಗ್ಗಿ ಹೋಗುವಿರಿ. ಅಗ್ನಿ ಜ್ವಾಲೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ ಎಂಬುದಾಗಿ ಕರ್ತನು ಮಾತು ಕೊಡುತ್ತಾನೆ. ನೀವು ನಂಬುತ್ತೀರಾ? ನಂಬಿಕೆಯಿಂದ ಹೇಳಿರಿ, ದೇವರೇ, ಈ ವಾಗ್ದಾನ ನನಗಾಗಿ. ಈ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಉಪದ್ರವಗಳೆಂಬಂತ ಜ್ವಾಲೆ ನನಗೆ ಕೇಡು ಮಾಡುವುದಿಲ್ಲ. ನಾನಿದನ್ನು ದಾಟಿ ಹೋಗುವೆ.
ಕಾರಣ ಯೇಸುವೆ, ನೀವು ನನ್ನ ಸಂಗಡ ಇದ್ದೀರಿ, ನನ್ನ ಕರ ಹಿಡಿದು ಮುನ್ನಡೆಸುವಿರಿ. ಹಿಂದೆ ಅದ್ಭುತ ಬದಲಾವಣೆಯನ್ನು ನಾನು ಕಾಣುವೆನು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.